ಒಂದ್ಸತಿ ನೀನು ಹಿಂತಿರುಗಿ ನೋಡು, ಏನೇನು ನಡೆದು ಬಂದಿದ್ದಾರೆ, ನೀನು ಯಾವ್ಯಾವ ಟೈಮ್ನಾಗೆ ಯಾರ್ಯಾರಿಗೆ ಯಾವ್ಯಾವ ರೀತಿ ಶಬ್ದಗಳನ್ನ ಬಳಸಿದಿ. ನಮ್ಮ ಇದೇ ಲೋಕಸಭಾ ಸದಸ್ಯರು ಮಾಜಿ, ಅವ್ರಿಗೆ 75 ವರ್ಷ ಈಗ, ನಿನಗೆ ಈಗ 58 ವರ್ಷ ಆಗಿದೆ. ನಿನಗೂ ಅವ್ರಿಗೂ ಹೆಚ್ಚು ಕಡಿಮೆ 20 ವರ್ಷ ವಯಸ್ಸಿನಲ್ಲಿ ಅಂತರ ಇದೆ. ಅಂತರ ಬಗ್ಗೆ ನಾನು ಸಿದ್ದೇಶ್ವರಿಗೆ ಪ್ಯಾಂಟ್ ಹಾಕದ್ ಕಲ್ಸಿದ್ದೆ, ಚಡ್ಡಿ ಹಾಕದ್ ಕಲ್ಸಿದ್ದೆ ಅಂತಂದು ಹೇಳಿದಂತ ನೀನು ಇವತ್ತು ಇನ್ನೊಬ್ಬರ ಬಗ್ಗೆ, ಸಂಸ್ಕಾರದ ಬಗ್ಗೆ ಮಾತಾಡ್ತೀಯ. ನಿನ್ಗೆ ಏನಾದ್ರೂ ನಾಚಿಕೆ ಮಾನ ಮರ್ಯಾದಿದೆಯಾ ಅಂತ ನಾನು ಕೇಳಲಿಕ್ಕೆ ಬಯಸ್ತೇನೆ. ಇವತ್ತು ಅದೇ ರೀತಿ ಒಬ್ಬ ಮಂತ್ರಿಯಾಗಿ ನಾನು 3 ಬಾರಿ ಮಂತ್ರಿ ಆಗಿದ್ದೀನಿ, ಇವತ್ತು ನಿನ್ನೆ ಮೊನ್ನೆ ಆಗಿಲ್ಲ ಅಂತ ಹೇಳಿದ್ದೆ. ಸರಿಯಪ್ಪ, ನೀನ್ 3 ಬಾರಿ ಮಂತ್ರಿ ಆಗಿದೆಯಾ, ನಾವೇನಿಲ್ಲ ಅಂತ ಹೇಳ್ತಾರೆ. ನಿಮ್ಗೆ ಕಾಮನ್ ಸೆನ್ಸ್ ಇಲ್ವಾ? ಅಂದರೆ ಕಾಡು ಪ್ರಾಣಿಗಳನ್ನ ಸಾಕಬಾರ್ದು ಅಂತಂದು ಹೇಳಿ ಸರ್ಕಾರನೇ ಆದೇಶ ಮಾಡಿದೆ. ಅಂತ ಎಲ್ಲ ಕಾಡು ಪ್ರಾಣಿಗಳನ್ನ ಯಾವ್ಯಾವ ಸಾಕಬಾರ್ದು ಅಂತಂದು ಹೇಳಿ ಆದೇಶ ಮಾಡಿದ್ದೆ ಸರ್ಕಾರ. ಎಲ್ಲ ಕಾಡು ಪ್ರಾಣಿ ನೀನ್ ಸಾಕಿದ್ದೆ, ಸಾಕಿದ್ರ ಜೊತೆಗೆ ಅವನ್ನ ತಿಂದು ತೆಗಿದೀಯ. ಅದನ್ನ ನಾವ್ಯಾರು ಸಹಿತ ಕೇಸ್ ಮಾಡಿ, ನಾವ್ಯಾರು ರೈಡ್ ಮಾಡಿ ಇಡಿಸಿದ್ದಲ್ಲ ಬಿಜೆಪಿಯವರು. ಸ್ವತಃ ನಿನ್ನ ರೈಸ್ ಮಿಲ್ ಅಲ್ಲಿ ಕೆಲಸ ಮಾಡ್ತಕ್ಕಂತ ಕೂಲಿ ಕೆಲಸಗಾರ ನೀನು ತಿಂದು ತೇಗಿದಂತ ಬಿಟ್ಟಂತ ಚರ್ಮ, ದಂತ, ಚಿಂಕಿಯ ಕೊಂಬು ಇವುಗಳನ್ನ ತಗೊಂಡೋಗಿ ಬೆಂಗಳೂರ ಮಾರಕ್ ಹೋಗಿದ್ದ ಆತ. ಅಲ್ಲಿ ಸಿಕ್ಬಿದ್ದ ಸಿಸಿಬಿ ಪೊಲೀಸರಿಗೆ. ಅವ್ರು ಆತನನ್ನ ಹಿಡಿದು ಇವನ್ನ ಎಲ್ಲಿದ್ದ ತಂದಿ, ಏನು ಎತ್ತ ಅಂತಂದ ಹೇಳಿ ಎನ್ಕ್ವೈರಿ ಮಾಡಿದಾಗ, ನಾನು ದಾವಣಗೆರೆಯ SS ಫಾರಂ ಹೌಸ್ ನಿಂದ ಇವನ್ ತಗೊಂಬಂದೆ ಅಂತಂದ ಹೇಳಿ ಹೇಳಿದಾಗ, ಅವನನ್ನ ಕರ್ಕೊಂಡು ದಾವಣಗೆರೆ ಫಾರೆಸ್ಟ್ ವಲಯ ಅರಣ್ಯ ಅಧಿಕಾರಿಗಳ ಜಮ್ಮು ಸಮುದ್ರದಲ್ಲಿ ಇವರ ಫಾರಂ ಹೌಸ್ ಅನ್ನ ರೈಡ್ ಮಾಡಿದಾಗ ಸುಮಾರು 100 ಜಿಂಕೆಗಳು, ಕಾಡಂದಿ, ಮೊಲ, ಮುಂಗ್ಸಿ, ಏನು ಕಾಡಿನಲ್ಲಿ ಇರ್ತಕ್ಕಂಥ ಎಲ್ಲಾ ಪ್ರಾಣಿಗಳು ಸಹಿತ ಅಲ್ಲಿ ರೈಡ್ ಮಾಡಿದ್ರು. ಅವುಗಳನ್ನ ಆನ್ ಬೋರ್ಡ್ ಫಾರೆಸ್ಟ್ಗೆ ಶಿಫ್ಟ್ ಮಾಡಿದ್ದು, ಇವ್ರ ಮೇಲೆ ಕೇಸು ಸಹಿತ ಮಾಡಿದ್ದು. ಅವತ್ತು ನೀನು ಅಂದಿನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವ್ರನ್ನ ಎಷ್ಟು ಸತಿ ಖಾಲಿ ಬಿದ್ದಿರಪ್ಪ, ನೀವು ಹೋಗಿ ಅಪ್ಪ ಮಕ್ಕಳು ಕೇಸ್ ಹಾಕ್ಸ್ಬಾಡ್ರಿ ಅಂತ ಖಾಲಿ ಬಿದ್ದು ಬಚಾವಾದ್ರಲ್ಲ. ಇನ್ನೂ ನಿಮಗೆ ನಾಚಿಕೆ ಮಾನ ಮರ್ಯಾದೆ ಏನಾದ್ರೂ ಇದೆಯಾ ಅಂತಕ್ಕಂಥದ್ದನ್ನ ನಾನು ಈಗ ಕೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಸಿದ್ದೇಶಣ್ಣವ್ರ ಬಗ್ಗೆ ಮಾತಾಡಿದ್ವಿ. ಇಷ್ಟು ನಾವು ಅವನಿಗೆ ಸೋಲಿಸಿ ಊರಿಗೆ ಕಳಿಸಿದ್ದೆ, ಊರು ಸೇರಿಸಿದ್ದೆ. ಈಗ ಮತ್ತೆ ಬೈ ಎಲೆಕ್ಷನ್ ಬಂದಿದೆ, ಅದಕ್ಕೆ ದಾವಣಗೆರೆಗೆ ಗರಿಗರಿ ಹೆಂಗೆ ಇಟ್ಕೊಂಡು ಬಂದಿದ್ದಾನೆ. ಯಾವತ್ತೂ ಸಹಿತ ಸಿದ್ದೇಶಣ್ಣರಾಗ್ಲಿ, ಬಿಜೆಪಿ ಕಾರ್ಯಕರ್ತರಾಗ್ಲಿ ಚುನಾವಣೆಗೋಸ್ಕರ ಕೆಲಸ ಮಾಡೋರಲ್ಲ. ನಮ್ಮ ಪ್ರಶ್ನಾತೀತ ನಾಯಕ ಅಟಲ್ ಬಿಹಾರಿ ವಾಜಪೇಯಿ ಅವರು ಸಹ ಒಂದು ಸಾರಿ ಸೋತಂತ ಸಂದರ್ಭದಲ್ಲಿ ಇದೇ ಭದ್ರಾವತಿಯ ಮುಖಂಡ ಈ ದೇಶದಲ್ಲಿ ವಾಜಪೇಯಿ ಸೋಲಿಸಿದ್ರು. ವಾಜಪೇಯಿ ಅಂತ ಮಹಾನ್ ನಾಯಕನ ಸೋಲಿಸಿದ ಭೂಮಿಯಲ್ಲಿ ನಾನು ಇರಲ್ಲ ಅಂತಂದೇಳಿ ಆತ್ಮಹತ್ಯೆ ಮಾಡ್ಕೊಂಡು, ವಾಜಪೇಯಿ ಅವರು ಅವ್ರ ಮನೆಗೆ ಹೋಗಿ ಸ್ವಲ್ಪ ಹಣ ಕೊಟ್ಟು ಅವ್ರಿಗೆ ಸಾಂತ್ವನ ಹೇಳಿ, ನಾವು ಇದೀವಿ, ಧೈರ್ಯವಾಗಿರ್ರಿ ಅಂತ ಹೇಳಿ ಬಂದಂತ ಉದಾಹರಣೆಯನ್ನು ನಾವು ನೋಡಿದ್ದೀವಿ. ಅದೇ ರೀತಿ ಬಾಂಬೆ ಅಧಿವೇಶನದಲ್ಲಿ ವಾಜಪೇಯಿ ಸೋತಂತ ಸಂದರ್ಭದಲ್ಲಿ ನಾ ದೈನಂ ನಾ ಪಲಾಯನಂ ಅಂತಂದೇಳಿ ಕಾರ್ಯಕರ್ತರಿಗೆ ಒಂದು ಸಂದೇಶವನ್ನು ಕೊಡ್ತಾರೆ. ನಾನು ಎದುರಿಗೆ ಓಡಲ್ಲ, ಸೋಲಿಗೆ ಅಂಜಲ್ಲ ಅಂತಕ್ಕಂಥ ಮಾತನ್ನ ನಮ್ಮ ಕಾರ್ಯಕರ್ತರಿಗೆ ಸಂದೇಶವನ್ನು ಕೊಟ್ಟು ಇಡೀ ದೇಶ ತುಂಬಾ ತಿರುಗಾಡಿ ದೇಶದ ಪ್ರಧಾನಿ ಆಗ್ತಾರೆ. ಇದು ಮಲ್ಲಿಕಾರ್ಜುನ್ ಅವ್ರಿಗೆ ನೆನಪಿರಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಅದೇ ರೀತಿ ಸಿದ್ದೇಶಣ್ಣವರು ಸಹಿತ ನಿನಗೆ ನಾನು ಒಂದು ಪ್ರಶ್ನೆಯನ್ನು ಕೇಳಕ್ ಬಯಸ್ತೀನಿ. ನಮ್ಮ ಪತ್ರಿಕಾ ಮಿತ್ರರ ಮುಖಂಡ ಸಿದ್ದೇಶಣ್ಣವರು ಮೊನ್ನೆ ಸೋತಿದ್ದಾರೆ, ಸೋಲನ್ನು ಒಪ್ಕೊಂಡಿದ್ದಾರೆ. ನಿಮ್ಮ ಕುಟುಂಬ 99, 2004, 2009, 2014, 2019 5 ಚುನಾವಣೆ. 1 ಚುನಾವಣೆ ನಿಮ್ ಕಾರ್ಯಕರ್ತರು HB ಮಂಜಪ್ಪ, ಇನ್ನು 4 ಚುನಾವಣೆ ನೀವು ಅಪ್ಪ ಮಗ ಸೋತಿರಲ್ಲಪ್ಪ.
ಅವಾಗ ಹೋಗಿ ಮುದಾಳದಾಗ ಕುಂತಿದ್ದೆಲ್ಲ, ಅವಾಗ ಸಿದ್ದೇಶಣ್ಣ ನಿಮಗೆ ಮುದಾಳ ಕಳ್ಸಿದ್ರೆ 2018 MLA ಸೋತಿದ್ದೆಲ್ಲಪ್ಪ, ಅವಾಗ ಎಲ್ಲಿ ಹೋಗಿದ್ದೀನಿ? ಮುದಾಳಿಗೆ ಹೋಗಿದ್ಯಾ? ಹೇಳ ಸಾರ್ವಜನಿಕವಾಗಿ. ನಿಮ್ಮ ಕಾರ್ಯಕರ್ತರು ನಿಂದು ಹುಟ್ಟಿದಬ್ಬ ಆಚರಿಸಿದ್ರೆ ನೀನು ಆಚರಣೆ ಮಾಡಿ ಕೇಳಿಲ್ಲ ಸೋತಕ್ಕೆ. ಇವತ್ತು ಸಿದ್ದೇಶ್ವರನ ಬಗ್ಗೆ ಗರಿಗರಿ ಹೆಂಗೆ ಅಂತಂದು ಹೇಳಿ ರೀತಿ ಹಾಸ್ಯವಾಗಿ ಮಾತಾಡ್ತೀಯ. ಸಿದ್ದೇಶಣ್ಣವರು ಯಾವತ್ತೂ ಸಹಿತ ಸಾರ್ವಜನಿಕರಿಂದ ದೂರ ಇಲ್ಲ. ಸೋತಿರ್ಬೋದು ವಾರಕ್ಕೆ 2 ಸತಿ, ಇವತ್ತು ಸಹಿತ ಅವ್ರು ಬರ್ತಕ್ಕಂಥ ದಿನಾಂಕವನ್ನ ಪತ್ರಿಕೆಯಲ್ಲಿ ಪ್ರಕಟ ಮಾಡಿ ನಮ್ಮ ಬಂದಂತ ಎಲ್ಲ ಕಾರ್ಯಕರ್ತರು, ಜಿಲ್ಲೆಯಿಂದ ಬಂದಂತ ಎಲ್ಲ ಕಾರ್ಯಕರ್ತರಿಗೆ ಮಾತಾಡಿಸಿ ಅವ್ರ ಕಷ್ಟ ಸುಖ ಕೇಳಿ ಇವತ್ತು ಸಹಿತ ಪ್ರತಿ ವಾರ JMT ಗೆಸ್ಟ್ ಹೌಸ್ನ ಸಿಗ್ತಾರೆ. ಅದೇ ರೀತಿ ಸಾರ್ವಜನಿಕವಾಗಿ ಏನಾದರೂ ಸಹಿತ ತೊಂದರೆ ಆದಾಗ, ಮೊನ್ನೆ ತಾನೇ ದಗನ ಕ್ಷೇತ್ರದ ನಮ್ಮ ದುರ್ಗಮ್ಮಗುಡಿ ವಿಭಾಗ ನಮ್ಮ ಮಾದೇವಣ್ಣ ಅವರೆಲ್ಲ ಬಂದಿದ್ರು. ಮನೆ ಮನೆ ಬೆಂಕಿ ಹತ್ತಿತ್ತು, 2 ಮನೆಗಳು. ಮನೆ ಪೂರ ಭಸ್ಮ ಆಗೋಗಿತ್ತು. ಆ ಮನೆ, ಅವ್ರ ಮನೆಗಿದ್ದಂತ ಸೀರೆ, ಬಟ್ಟೆ, ಬಂಗಾರ, ದುಡ್ಡು ಎಲ್ಲ ಭಸ್ಮವಾಗಿ ಬೀದಿಗೆ ಬಂದಿತ್ತು. ಸ್ವತಃ ಸಿದ್ದೇಶಣ್ಣ ನಾವು ಅವ್ರ ಗಮನಕ್ಕೆ ತಂದಾಗ ಆ ಮನೆಗಳಿಗೆ ಬಂದು ಅವರಿಗೆ 1 ತಿಂಗಳು ರೇಷನ್, 2 ಮನೆಗೆ 1 ತಿಂಗಳು ರೇಷನ್, 50,000 ರೂಪಾಯಿ ನಗದು ದುಡ್ಡನ್ನ ಕೊಟ್ಟಿರ್ತಕ್ಕಂಥದನ್ನು ಇವತ್ತು ಸಹಿತ ನಾವು ನಿಮ್ಮ ಪತ್ರಿಕೆಯವರು ಬರೆದಿದ್ದಾರೆ, ನೀವು ಸಹಿತ ನೋಡಿದ್ರಿ. ಚುನಾವಣೆ ಯಾವುದೇ ಇದ್ದಿಲ್ಲ. ಅವು ಯಾವ ಚುನಾವಣೆ ಬೈ ಎಲೆಕ್ಷನ್ ಇನ್ನೂ ಇದ್ದಿದ್ದಿಲ್ಲ. ಅವು ಶಾಮನೂರು ಶಿವಶಂಕರಪುರ ಇನ್ನೂ ಜೀವಂತ ಇದ್ದಿಲ್ಲ. ಚುನಾವಣೆಗೋಸ್ಕರ ಇವು ಯಾವ ಮಾಡೋದಿಲ್ಲ ನಾವು. ನಿನ್ನಂಗೆ ಸರ್ಕಾರದ ಅನುದಾನ ತಗೊಂಡು ಅದಕ್ಕೇನೋ ಹೋಗಿ ಕೊಟ್ಟು ನಾವು ಕೊಟ್ಟಿದ್ದೀವಿ ಅಂತಂದು ಹೇಳಿ ಫೋಟೋ ತಗೊಳೋದು, ಕರೋನಾ ಟೈಮ್ನಾಗೆ ಆಸ್ಪತ್ರೆಗೆ ಲೂಟಿ ಹೊಡೆದು ವ್ಯಾಕ್ಸಿನ್ ತರಿಸಿದ್ವಿ 2 ಕೋಟಿ ರೂಪಾಯಿ, ನಾವು 3 ಕೋಟಿ ರೂಪಾಯಿ, 8 ಕೋಟಿ ರೂಪಾಯಿ, 10 ಕೋಟಿ ರೂಪಾಯಿ ಅಂತಂದ್ರೆ ಸುಳ್ಳು ಹೇಳೋದು. ಇದು ಜೀವಮಾನದಲ್ಲಿ ಬಿಜೆಪಿಯವರು ಎಂದೂ ಸಹಿತ ಇದನ್ನು ಮಾಡಲ್ಲ. ಇಂದ ಇವತ್ತು ನಾನು ನಿಮಗೆ ಒಂದು ಪ್ರಶ್ನೆ ಕೇಳಕ್ಕೆ, ಗುಂಡಾಗಿರಿ ದಾದಾಗಿರಿ ಬಗ್ಗೆ ಮಾತಾಡಿದೀಯಾ. ಇವತ್ತೇನು ಈ ಫೋಟೋದಲ್ಲಿ ಇರೋರಲ್ಲ ಮಾನ್ ನಾಯ್ಕ್, ಜಮೀರ್ ಮೊನ್ನೆ ರಾತ್ರಿ ಇವನ ಅಕ್ಕಿನ ರೈಡ್ ಮಾಡಿಸಿದ್ವಿ ನಾವು, ರಾಜನಹಳ್ಳಿ ಶಿವಕುಮಾರ್. ಜಮೀರ್ ಅಂತ ಹೇಳಿ ಪಡಿತರ ಅಕ್ಕಿನ ನಮ್ಮ ಸಬ್ ರಿಜಿಸ್ಟರ್ ಆಫೀಸ್ ಅಲ್ಲಿ ಗ್ಯಾರೇಜ್ ಇಟ್ಟಿದ್ದ, 50 ಕ್ವಿಂಟಲ್ ಅಕ್ಕಿ ಗ್ಯಾರೇಜ್ನಾಗ ಇಟ್ಟಿದ್ದ. ರಾತ್ರಿ 9:30 ನಾನು ರಾಜನಹಳ್ಳಿ ಶಿವಕುಮಾರ್ ಹೋದಾಗ ಅಲ್ಲಿ ಫುಡ್ ಆಫೀಸರ್ ಬಂದಿದ್ರು. ಆಗ್ಲೇ ಅದೇನೋ ಒಳಗಿಂದೊಳಗೆ ಮಸಲತ್ ನಡೀತಾ ಇತ್ತು. ನಮ್ಮನ್ನು ನೋಡಿದ ತಕ್ಷಣ ಅವರೆಲ್ಲರೂ ಓಡೋದು. ಫುಡ್ ಆಫೀಸರಿಗೆ ನಾವು ಹೇಳಿದ್ವಿ, ಏನಾರ ಕೇಸ್ ಮಾಡ್ದಂಗೆ ಈ ಒಟ್ಟು ಚುನಾವಣೆಗೆ ಇಂಥ ಚುನಾವಣೆಗೆ ನಾವು ಲೀಡ್ ಆಗಿದ್ದೇವೆ ಅನ್ನೋದನ್ನ ತೋರಿಸ್. ರಾಜಕೀಯ ಇತಿಹಾಸನೇ ಗೊತ್ತಿಲ್ಲ ಮಲ್ಲಿಕಾರ್ಜುನ್. ಆರೋಪ ಪುಣ್ಯಾತ್ಮರು ದಾವಣಗೆರೆಯ ಅಭಿವೃದ್ಧಿಗೋಸ್ಕರ ಬಾಪೂಜಿ ವಿದ್ಯಾಸಂಸ್ಥೆಯನ್ನು ಕಟ್ಟಿದ್ರು, ಆಸ್ಪತ್ರೆಗಳನ್ನು ಕಟ್ಟಿದ್ರು. ಇವನ್ನೆಲ್ಲವನ್ನು ಸಹಿತ ಲಪಟಾಯಿಸಿ ಇವತ್ತು ಶ್ರೀಮಂತಗಿರಿ ಬಂದ ಮೇಲೆ ಬೇರೆ ಬೇರೆ ರೀತಿಯ ಏನು ಆಧುನಿಕ ಬಸವಣ್ಣನ ತರ ನೀನು ಮಾತಾಡ್ತೀಯಲ್ಲ, ನಿನಗೆ ಬಾಪೂಜಿ ಸಂಸ್ಥೆ ಯಾರು ಕಟ್ಟಿತ್ತು ಅನ್ನೋದಾದ್ರೆ ಹೇಳಪ್ಪ ನೋಡೋಣ. ಹೇಳಿ, ನೀನ್ ಬಾಯ ಬರ್ಲಿ, ಇಂತ ಕಟ್ಟಿದ್ರು ಅದು ಬಾಪೂಜಿ ಸಂಸ್ಥೆ. ಇವತ್ತು ಅವರ ನಾನು ಪುಸ್ತಕ ತರದ್ ಮಾಡ್ತೇನೆ, ನಮ್ಮ ವಾಗ್ನೂರು ಬಸಪ್ಪನವ್ರ ಪುಸ್ತಕ ನನ್ನ ಹತ್ರ ಇತ್ತು, ಅವ್ರ ಆತ್ಮಚರಿತ್ರೆ ಅಂತ ಬರ್ತಿದ್ದ. ಅವರು ಬಹಳ ಬಡತನ ಇದ್ದಾಗ ಯಾರ್ದೋ ಅಂಗಡಿಗೆ ಕಪೂರ್ ಸಾಬ್ ಅನ್ನೋರ ಅಂಗಡಿಗೆ ಗುಮಾಸ್ತಿಗಳಿದ್ರು. ಲೆಕ್ಕ ಬರೀಬೇಕಾದ್ರೆ 500 ರೂಪಾಯಿನ ಅವ್ರು ಕದೀತಾರ. ಅವ್ರ ಬಡತನ ಸಲುವಾಗಿ ಕಳ್ತನ ಮಾಡ್ತಾರೆ. ವಾಗ್ನೂರು ಬಸಪ್ಪ 500 ರೂಪಾಯಿ ಅವರಿಗೆ ಪಾಪ ಪ್ರಜ್ಞೆ ಕಾಡಕ್ಕೆ ಸ್ವಲ್ಪ ವ್ಯವಹಾರವಾಗಿ ಮೇಲೆ ಬಂದಾಗ ನಾನು 500 ರೂಪಾಯಿ ಕದ್ದು ಬಿಟ್ಟೆಲ್ಲ. ಒಬ್ಬ ಸ್ವಾಮೀಜಿ ಹತ್ರ ಅವರು ಇದನ್ನು ನಾನು ಮರ್ತು ಬಿಟ್ಟೆ ಹೆಸರು. ಅವ್ರ ಹತ್ರ ಹೋಗಿ ಕೇಳ್ತಾರೆ,
ನಾನು ನಿಮಗೆ 500 ರೂಪಾಯಿ ಕಳ್ತನ ಮಾಡಿದ್ದೀನಿ, ನೀನು ಅವ್ರ ಫ್ಯಾಮಿಲಿನ ಕರೆಸಿ ಅದನ್ನು ವಾಪಸ್ ಕೊಟ್ಟು ನೀನು ಅವ್ರ ಹತ್ರ ಕ್ಷಮಾಪಣೆ ಕೇಳು ಅಂತ ಹೇಳ್ತಾರೆ ಸ್ವಾಮೀಜಿ. ಅವಾಗ ಹೋಗಿ ಅವ್ರಿಗೆ 500 ರೂಪಾಯಿ ವಾಪಸ್ ಕೊಟ್ಟು ಅವ್ರು ಕ್ಷಮಾಪಣೆ ಕೇಳು. ಅವತ್ತಿನಿಂದ ನನ್ನ ಪಾಪ ಪ್ರಜ್ಞೆ ಕಾಡೋದು ತಪ್ಪು ಅಂತಂದು ಹೇಳಿ ಅಂದು ಬಾಂಧವ ಬಸಪ್ಪನವರು ಆತ್ಮಚರಿತ್ರೆಯಲ್ಲಿ ಬರ್ಕೊಂಡು ಇವತ್ತು ಎಲ್ಲ ದಾನಿಗಳು ಇವತ್ತಿನ ಊರಿನ ಅಭಿವೃದ್ಧಿಗೆ ಶ್ರೇಯಸ್ಸಿಗೆ 15 ಎಕರೆ ಇವತ್ತೇನು ನಮ್ಮ ತರಳಬಾಳು ವಿದ್ಯಾಸಂಸ್ಥೆ ಬಾಲ್ಯ ಉತ್ಸವ 15 ಎಕರೆನ 10 ಲಕ್ಷ ಚಿಲ್ಲರ ಕೊಟ್ಟು ದುಡ್ಡು ಕೊಟ್ಟು ಖರೀದಿ ಮಾಡಿ ದಾನ ಮಾಡಿದ್ರು 1946ನೇ ಇಸ್ವಿ. ಇನ್ನು ಯೋಗ್ಯತೆಗೆ 1 ಎಕರೆ ಎಲ್ಲರ ದಾವಣಗೆರೆ ನೀವು ದಾನ ಮಾಡ್ರೆ ತೋರ್ಸಪ್ಪ. ಒಂದೇ 1 ಎಕರೆ ಸಿಗಟೇರಿ ಮುರುಗಪ್ಪನವರು 17 ಎಕರೆ ಜಮೀನನ್ನು ಸಿಗಟೇರಿ ಆಸ್ಪತ್ರೆ ದಾನ ಮಾಡಿದ್ರು. ರಾಜನಹಳ್ಳಿ ಹನುಮಂತಪ್ಪನವರು ಸುಮಾರು 4 ಎಕರೆ ಜಾಗನ ವೆಟರನರಿ ಆಸ್ಪತ್ರೆಗೆ ದಾನ ಮಾಡಿದ್ರು. ಇದು ದಾನಿಗಳ ನಗರ. ನೀವು ಲೋಟಿಕೋರು. ಇವತ್ತು ನಿಮ್ ತಂದೆಯನ ಶ್ರದ್ಧಾಂಜಲಿ ಕಾರ್ಯಕ್ರಮಕ್ಕೆ ಸರ್ಕಾರದ ಮಣ್ಣನ್ನ ಲೂಟಿ ಹೊಡಿತಿ ಅಂದ್ರೆ ನಿನಗಿಂತ ನಾಚಿಕೆಗೇಡಿನ ಮಂತ್ರಿ ಈ ಜಿಲ್ಲೆ ಒಳಗೆ ಯಾರಾದ್ರೂ ಇದ್ದಾರ ಅಂತಕ್ಕಂಥದನ್ನ ಹೇಳಲಿಕ್ಕೆ ನಾನು ಬಯಸ್ತೇನೆ. ನಾನು ಯಾರಿಗೋ ಕಟ್ರಾಟ್ ಕೊಟ್ಟಿದ್ದೆ, ಅವ್ರು ತಂದು ಹಾಕಿದಾರ. ನಿನಗೇನಾದ್ರೂ ಸ್ವಲ್ಪ ಮಾನ ಮರ್ಯಾದೆ ಕಿಂಚಿತ್ತು ಏನಾದ್ರೂ ಇದೆಯಾ? ಒಬ್ಬ ಮಂತ್ರಿಯಾಗಿ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಮಂತ್ರಿಯಾಗಿ ಇವತ್ತು ಯಾರು ಈ ನೆಲ ಜಲ ಇದನ್ನ ಕಾಪಾಡಬೇಕಾಗಿತ್ತು, ತಾನೇ ಬೇಲಿನೇ ಎದ್ದು ಹೊಲ ಮೇದಂಗೆ ಇವತ್ತು ಕೃಷಿ ಇಲಾಖೆ ಜಮೀನಿನಲ್ಲಿ ಮಣ್ಣು ಎತ್ತಿ ನಿನ್ನ ಜಾಗ ತಕ್ಕಂತೀಯ, ಬಾತಿಗುಡ್ಡನ ಸವಸ್ತಾ ಇದೀಯಾ, ಅದೇ ಟಿವಿ ಸ್ಟೇಷನ್ ಕೆರೆಯದ ಮಣ್ಣು ಎತ್ತಿ ನಿಮ್ಮ MBA ಕಾಲೇಜ್ ಗ್ರೌಂಡಿಗೆ ಹಾಕಂತೀಯ. ಇದಕ್ಕಿಂತ ನಾಚಿಕೆಗೇಡಿನ ಸಂಗತಿ ಮತ್ತೊಂದು ಏನಾದ್ರು ಇದೆಯಾ? ಇವತ್ತು ಹೇಳಿದ್ಯಾ ತನಿಖೆ ಆಗ್ಲಿ ಇದನ್ ಮಾಡ್ಲಿ, ನೀನೇ ಲೋಕಾಯುಕ್ತ ಕೊಡಪ್ಪ. ಬಹಳ ನೀನ್ ಸತ್ಯ ಹರಿಶ್ಚಂದ್ರ ಕೊಡು, ಲೋಕಾಯುಕ್ತ ಕೊಟ್ಟು ತನಿಖೆ ಮಾಡಿಸು. ನೀನ್ ಏನು ನಿನ್ ಜಾಗದಾಗ ಐತಲ್ಲ ಆ ಮಣ್ಣನ್ನ, ಟಿವಿ ಸ್ಟೇಷನ್ ಕೆರೆ ಮಣ್ಣನ್ನ, ಬಾತಿಗುಡ್ಡದ ಮಣ್ಣನ್ನ, ಇದು ನಮ್ಮ ಕೃಷಿ ಇಲಾಖೆ ಮಣ್ಣನ್ನ ಸಾಯಿಲ್ ಟೆಸ್ಟ್ ಮಾಡ್ಲಿ. ನಿನ್ ನಡೆ ಬರ ಗೊತ್ತಾಗ್ತದೆ ಎಲ್ಲಿದ್ದು ಮಣ್ಣು ಹೆಂಗ್ ತಂದು ಹಾಕೇಂದ್ರಿ ಅಂತ. ಈ ರೀತಿ ಸತ್ಯ ಹರಿಶ್ಚಂದ್ರನ್ ನಾಟಕ ಬಿಡು. ಇವತ್ತು ಸಿದ್ದೇಶಣ್ಣರು ಯಾವ್ದು ಸಂಸ್ಥೆ ಲೂಟಿ ಹೊಡೆದಿಲ್ಲ, ಸ್ವತಃ ದುಡಿಮೆ ಮಾಡಿ ದಾವಣಗೆರೆ ಜನತೆಗೆ ಒಂದು ವಿದ್ಯಾಭ್ಯಾಸ ಕೊಡಬೇಕು ಅಂತಕ್ಕಂಥ ಹಿನ್ನೆಲೆ ಇಟ್ಕೊಂಡು ಇವತ್ತು ವಿದ್ಯಾಸಂಸ್ಥೆ ಕಟ್ಟಿದಾರ. ಇನ್ನಂಗೆ ಯಾರ್ದೋ ಕಟ್ಟಿದ ಸಂಸ್ಥೆನೇ ಹೊಡ್ಕೊಂಡು ಇವತ್ತು ಶ್ರೀಮಂತರಾಗಿಲ್ಲ. ಇನ್ನೊಬ್ಬರ ಬಗ್ಗೆ ಮಾತಾಡ್ಬೇಕಾರೆ, ಇನ್ನೊಂದು ಪಕ್ಷದ ಲೀಡರ್ ಬಗ್ಗೆ ಮಾತಾಡ್ಬೇಕಾರೆ ಬಹಳ ಎಚ್ಚರಿಕೆಯಿಂದ ಮಾತಾಡ್ರಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಇನ್ನ ಇತಿಹಾಸ ಇನ್ನೂ ಇಲ್ಲಿಗೆ ನಿಲ್ಲಲ್ಲ. ಇವತ್ತು ಡ್ರಗ್ಸ್ ಸ್ಮಗ್ಲರ್ ನಿನ್ನ ಆಸ್ಪತ್ರೆ ಒಳಗೆ ಇಟ್ಕೊಂಡು AC ರೂಮ್ ನಾಡಿ ಟ್ರೀಟ್ಮೆಂಟ್ ಕೊಡ್ತೀಯಲ್ಲ, ಇದಕ್ಕಿಂತ ನಾಚಿಕೆಗೇಡಿನ ಸಂಗತಿ ಇದೆ. ಆರೋಗ್ಯ ಸಮಸ್ಯೆ ತೋರಿಸಿ ನಿನ್ನ ಆಸ್ಪತ್ರೆ ಒಳಗೆ ಇಟ್ಕೊಂಡಿದ್ದೀಯ AC ರೂಮ್ ಒಳಗೆ. ಇವರೆಲ್ಲರೂ ಸಹಿತ ನಿನ್ಗೆ ಆಪ್ತರ. ಅದರಿಂದ ಇದು ಬಹಳ ದಿವಸ ನಡೆಯಲ್ಲ. ನಾಳೆನೇ ಎಲ್ಲ ಬಟ್ಟ ಬಯಲು ಮಾಡಿ ನಿಮ್ಮ ಮರ್ಯಾದೆ ತೆಗಿತೀವಿ ಅಂತ ಹೇಳಿದಕ್ಕೆ ಅವ್ರ ಮೇಲೆ ಕೇಸ್ ಹಾಕಿತ್ತು. ಜಮೀರು ಪಕ್ಕ ಶಾಮನೂರು ಮಲ್ಲಿಕಾರ್ಜುನ ಅವರ ಆಪ್ತ ನಮ್ಮ ಪ್ರಭಾ ಮಲ್ಲಿಕಾರ್ಜುನ್ ಅವರು ಅವರಿಗೆ ರಾಖಿ ಕಟ್ಟಿ ಶುಭಾಶೀರ್ವಾದ ಮಾಡ್ತಾರೆ. ಇದೇ ರೀತಿ ಕಳದಂದೆಗೆ ಅಕ್ಕಿ ಹೊಡೀರಿ, ಚೆನ್ನಾಗಿ ಕಳದಂದೆಗೆ ಅಕ್ಕಿ ಹೊಡಿಯಪ್ಪ, ನಿನಗೆ 100 ವರ್ಷ ನೀನು ನನ್ನ ಸಹೋದರನಾಗಿ ನನಗೆ ಓಟ್ ಹಾಕ್ಯಂತ ಇರೋದು. ಅದೇ ರೀತಿ ಡ್ರಗ್ಸ್ ತಂದೆ ಶಿವರಾಜ್ ಮೊನ್ನೆ ಅರೆಸ್ಟ್ ಆಗಿದೆ. ಶಿವನ ಜಯಂತಿ ಒಳಗೆ ಆಧುನಿಕ ಬಸವನ ಕೇಸರಿ ಹಾಕಿದ್ದಾರೆ, ಕಾವಿ ಹಾಕ್ಬೇಕಾಯ್ತು. ಶಿವರಾಜ್ ಅಂತಂದ್ರೆ ಮನೆ ಅರೆಸ್ಟ್ ಆಗಿದ್ದಾರೆ. ಮಲ್ಲಿಕಾರ್ಜುನ ಪರಮಾರ್ಥ ಡ್ರಗ್ಸ್ ದಂಧೆ ಒಳಗೆ
ಹೀಗೆ ಇಷ್ಟೆಲ್ಲ ಹಿನ್ನೆಲೆ ಇದ್ದು ಇನ್ನೊಬ್ಬರ ಬಗ್ಗೆ ಮಾತಾಡ್ತೀಯಲ್ಲ ಮಲ್ಲಿಕಾರ್ಜುನ್, ನಿನಗೆ ಏನಾದ್ರೂ ಸ್ವಲ್ಪ ಆದ್ರೂ ಮಾನ ಮರ್ಯಾದೆ ಇದೆಯಾ ಅಂತ ನಾನು ಕೇಳಲಿಕ್ಕೆ ಬಯಸ್ತೇನೆ. ಇನ್ನ ಎಲ್ಲ ಪಟಾಲನ್ ಸಾಕ್ಷಿ ಸಮೇತ ಇದಾವೆ. ಇವತ್ತು ಡ್ರಗ್ಸ್ ದಂಧೆ ಇರ್ಬೋದು, ಇಸ್ಪೇಟ್ ದಂಧೆ ಇರ್ಬೋದು, ಅಕ್ಕಿ ಹೊಡೆಯೋದಿರ್ಬೋದು. ಇವತ್ತು ಇವರು ತಮ್ಮಗಳು ಗ್ಯಾಸ್ ಫಿಲ್ಲಿಂಗ್ ಮಾಡ್ತಾರೆ ಮನೆಯಲ್ಲಿ. ಜಮೀರಿನ ತಮ್ಮಗಳು ರಾಜಾರೋಷ್ ಬೈ ಒಂದು ಲಾರಿ ಡ್ರೈವರ್ ಅವನು ಮೊದಲು. ಇವತ್ತು ಸೂಟು ಬೂಟ ಹಾಕೊಂಡು ಆ ಕಳ್ಳದಂಧೆ ಒಳಗೆ ಹಾಕಿದ್ರು. ಅಲ್ಲೇ ನಮ್ ಜಾಲಿನಗರದಾಗ ಇರೋದು, ಇನ್ನೇನ್ ಬಹಳ ದೂರ ಏನಿಲ್ಲ. ಇವತ್ತು ರೌಡಿಗಳು, ಡ್ರಗ್ಸ್ ಸ್ಮಗ್ಲರ್ಗಳು, ಕಳ್ಳದಂಧೆ ಅಕ್ಕಿ ಹೊಡೆಯೋರು, ಇವ್ರೆಲ್ಲರೂ ಸಹಿತ ನಿನ್ನ ಪರಮಾಪ್ತರು. ನೀನು ನಮಗೆ ಸಂಸ್ಕಾರದ ಬಗ್ಗೆ ನೀತಿ ಪಾಠ ಹೇಳೋದಕ್ಕೆ ಬರ್ತಾರೆ. ಇನ್ನು ಒಂದೇ ಒಂದು ಉದಾಹರಣೆ ತೋರಿಸು. ನನ್ನ ಬಗ್ಗೆ ಆಗ್ಲಿ, ನಮ್ಮ ಕಾರ್ಯಕರ್ತರ ಬಗ್ಗೆ ಆಗ್ಲಿ, ನಮ್ಮ ಲೋಕಸಭಾ ಸದಸ್ಯರ ಬಗ್ಗೆ ಎಲ್ಲಾದ್ರೂ ಸಹಿತ ಒಬ್ಬ ಸ್ಮಗ್ಲರ್ ಜೊತೆಗೆ ಇರ್ತಕ್ಕಂಥದ್ದು, ಒಬ್ಬ ಕಳ್ಳ ವ್ಯವಹಾರಕ್ಕೆ ಸಪೋರ್ಟ್ ಮಾಡಿರ್ತಕ್ಕಂಥದ್ದು ಇರೋದಿರ್ಬೋದು, ಅಥವಾ ದಾದಾಗಿರಿ ಗುಂಡಾಗಿರಿ ಮಾಡ್ತಕ್ಕಂಥವ್ರನ್ನ ಜೊತೆಗಿಟ್ಕೊಂಡು ಅಡ್ಡಾಡ್ತಕ್ಕಂಥದ್ದು ಇರ್ಬೋದು. ಇವುಗಳನ್ನ ಒಂದೇ ಆದದು ಸಹಿತ ಪ್ರೂಫ್ ಸಮೇತ, ಸುಮ್ಮನೆ ಬಾಯಿ ಬಂದಂಗೆ ಮಾತಾಡೋದಲ್ಲ, ಇತ್ತು ನಾವ್ ಹೆಂಗೆ ದಾಖಲೆ ಸಮೇತ ತೋರಿಸ್ತಾ ಇದ್ದೇವೆ. ಅವ್ರ ಮನೆ ಒಳಗೆ ಪ್ರಭಾ ಮಲ್ಲಿಕಾರ್ಜುನ್ ಅವ್ರ ಮನೆ ಒಳಗೆ ಹಾಕಿ ಕಟ್ತಾ ಇದಾರೆ. ಅವ್ರ ಮನೆ ದೇವ್ರಿದ್ರಿ ಈ ಸ್ಮಗ್ಲರಿಗೆ. ಇದಕ್ಕಿಂತ ನಾಚಿಕೆಗೇಡಿನ ಸಂಗತಿ ಮತ್ತೊಂದೇನಾದ್ರು ಐತಾ? ಏನೋ ಭೂತದ ಬಾಯಲ್ಲಿ ಭಗವದ್ಗೀತೆ ಅಂತ ಹೇಳ್ತಾರೆ. ಹಂಗಾಗಿ ಇಂದ ಇವತ್ತು ಬಹಳ ಹೇಳಿದಾರೆ, ನಾವು ಚುನಾವಣೆ ಸೋಲಿಸ್ಬಿಟ್ವಿ. ನಾನು ಒಂದು ಪ್ರಶ್ನೆಯನ್ನ ಕೇಳಲಿಕ್ಕೆ ಬಯಸ್ತೇನೆ. ಮೊನ್ನೆ 2024 ಲೋಕಸಭಾ ಚುನಾವಣೆ ನಡೀತಾರಪ್ಪ. ಇನ್ನು ದಾವಣಗೆರೆ ಉತ್ತರ ಕ್ಷೇತ್ರದಿಂದ MLA ಆಗಿ ಆರಿಸಿ ಜಿಲ್ಲಾ ಮಂತ್ರಿಯಾಗಿ ಲೋಕಸಭಾ ಅಭ್ಯರ್ಥಿಗೆ, ನಿಮ್ಮ ಧರ್ಮಪತ್ನಿಗೆ ಎಷ್ಟು ಲೀಡ್ ಅನ್ನ ಕೊಡಿಸಿ ನಿನ್ನ ಕ್ಷೇತ್ರ ಎಷ್ಟು ಲೀಡ್ ಕೊಡಿಸಿದ್ ಹೇಳಪ್ಪ ಸಾರ್ವಜನಿಕರು. ಸೋಲ್ಸಿದ್ದೀನಿ ಅಂತ ಹೇಳ್ದಲ್ಲ, 25,000 ಲೀಡ್ ಬಿಜೆಪಿ ಲೀಡ್ ಆಗೈತಿ ನಿನ್ನ ಕ್ಷೇತ್ರದಾಗೆ. ನಿನಗೆ ಜನ ತಿರಸ್ಕಾರ ಮಾಡಿದಾರ. ನಿನ್ನ ಹಣ, ದರ್ಪ, ನಿನ್ನ ಅಭಿವೃದ್ಧಿ ಎಲ್ಲವನ್ನು ದಾವಣಗೆರೆ ಉತ್ತರ ಜನ, ದಕ್ಷಿಣ ಜನ ನೋಡಿದಾರೆ. ಇವತ್ತೇನಾದ್ರೂ ಸಹಿತ ನೀವು ರಾಜಕೀಯವಾಗಿ ಉಸಿರಾಡ್ತಾ ಇದ್ದೀರಿ ಅಂದ್ರೆ ದಾವಣಗೆರೆ ಅಲ್ಪಸಂಖ್ಯಾತ ಬಂಧುಗಳಿಂದ. ನಿಮ್ಮ ಅಪ್ಪರಿರ್ಬೋದು, ನೀವಿರ್ಬೋದು, ನಿಮ್ ಧರ್ಮಪತ್ನಿ ಇರ್ಬೋದು. ನೀವು 3 ಜನ ಇವತ್ತೇನಾದ್ರು ರಾಜಕೀಯವಾಗಿ ಉಸಿರಾಡ್ತಾ ಇದ್ದೀರಿ ದಾವಣಗೆರೆ ಜಿಲ್ಲೆ ಒಳಗೆ ಅಂದ್ರೆ ಅದು ಅಲ್ಪಸಂಖ್ಯಾತ ಬಂಧುಗಳಿಂದ ಅಂತಕ್ಕಂಥದನ್ನ ಕಡಾಖಂಡಿತವಾಗಿ ಹೇಳ್ತಾ ಇದ್ದೀನಿ. ನೀವು ನೋಡ್ಕೊಂಬರ್ರಿ, ಮೊನ್ನೆ 24ರ ಚುನಾವಣೆ ದಾವಣಗೆರೆ ದಕ್ಷಿಣ ಕ್ಷೇತ್ರ 22,000 ಲೀಡ್ ಆಯ್ತು ಕಾಂಗ್ರೆಸ್. ಆ ಲೀಡ್ ಎಲ್ಲ ನೋಡ್ಕೊಂಬರ್ರಿ, ಅದು ಅಷ್ಟು ಸಹಿತ ಆಜಾದ್ ನಗರ, ಅಹಮದ್ ನಗರ, ಭಾಷಾನಗರ, ಮಂಡಕ್ಕಿ ಬೆಟ್ಟಿಲೆ ಬೇರೆ ಇನ್ನೆಲ್ಲೂ ಸಹಿತ ಒಂದು ಬೂತ್ನಾಗೂ ಲೀಡ್ ಇಲ್ಲ. ನೀವು ಬೇರೆ ಅಲ್ಲಿ ಇಲ್ಲಿ ಹುಡ್ಕಾದ್ ಬೇಡ. HMA ಬಿಲ್ಡಿಂಗ್ ಒಳಗೆ ನಿಮ್ಮ ವೋಟಿಂಗ್ ಇರೋದು. ಮಲ್ಲಿಕಾರ್ಜುನ್ ಧರ್ಮಪತ್ನಿ, ದಿವಂಗತ ಶಾಮನೂರು ಶಿವಶಂಕರಪ್ಪ, ಇಡೀ ಫ್ಯಾಮಿಲಿ ವೋಟಿಂಗ್ HMA ಬಿಲ್ಡಿಂಗ್ ಇರೋದು. ಈಗ ಎಷ್ಟು ಚುನಾವಣೆ ಮಾಡಿರಲ್ಲಪ್ಪ ನೀವು ರಾಜಕೀಯಕ್ಕೆ ಬಂದ್ಮೇಲೆ 94ರಿಂದ ಇಲ್ಲಿವರೆಗೆ ಎಷ್ಟು ಚುನಾವಣೆ ಮಾಡಿರ? ಒಂದು ಚುನಾವಣೆಗಾರ ಆ ಬೂತ್ ಲೀಡ್ ಇರೋದನ್ನ ತೋರಿಸಿ. ನಿಮ್ ಮನೆ ಬೂತ್ ಮೊದಲು ಮನೆ ಗೆದ್ದು ಮಾರ್ ಗೆಲ್ಲು ಅಂತಾರೆ ಹಿರಿಯರು.